KSOU MCOMನ ವೈವಾದಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಹಾಗೆ ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ನೀವು ಅವರಿಗೆ ಫಸ್ಟ್ ವಿಶ್ ಮಾಡಬೇಕು. ಅದಾದಮೇಲೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಅದಾದಮೇಲೆ ನಿಮ್ಮ ಹೆಸರು ಹೇಳಬೇಕು. ಹಾಗೆ ನೀವು ಎಲ್ಲಿ ಹುಟ್ಟಿ ಬೆಳೆದಿರೋದು ಅಂತ ಹೇಳಬೇಕು. ನಿಮ್ಮ ಗ್ರ್ಯಾಜುಯೇಷನ್ ಯೂನಿವರ್ಸಿಟಿ ಹಾಗೆ ಇಯರನ್ನು ಮೆನ್ಷನ್ ಮಾಡಿ. ಪ್ರೆಸೆಂಟ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಮೆನ್ಷನ್ ಮಾಡಿ. ಹಾಗೆ ನೀವು ಇವಾಗ ಪ್ರೆಸೆಂಟ್ಲಿ ಎಲ್ಲಿ ಸೆಟಲ್ ಆಗಿದ್ದೀರಾ ಅಂತಾನೂ ಕೂಡ ಮೆನ್ಷನ್ ಮಾಡಿ. ಲಾಸ್ಟಲ್ಲಿ ನೀವು ಜಸ್ಟ್ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಇಲ್ಲ ಅಂದರೆ ಎಲ್ಲ ಎಕ್ಸಾಮ್ನ ಅಟೆಂಡ್ ಮಾಡಿ ಇವಾಗ ವೈವಾ ಅಟೆಂಡ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ಬೋದು. ಇನ್ ಕೇಸ್ ನಿಮಗೆ ಇನ್ನೂ ಆ್ಯಡ್ ಮಾಡಬೇಕು ಅನಿಸಿದ್ರೆ ನಿಮ್ಮ ಹಾಬೀಸ್ ಬಗ್ಗೆ ಮಾತಾಡಿ. ಹಾಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡ್ಬೋದು. ಹಾಗೆ ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಆ್ಯಡ್ ಮಾಡಿ. ಎಲ್ಲದನ್ನ ಕನ್ಕ್ಲೂಡ್ ಮಾಡಿ ಹೇಳೋದಿದ್ರೆ ಈ ಥರ ಹೇಳ್ಬೋದು. ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ ಟು ಸೇ ಸಮಥಿಂಗ್ ಅಬೌಟ್ ಮೈ ಸೆಲ್ಫ್. My name is Savi. I born and brought up in Udupi district. I have completed my BCom graduation through Bangalore University in 2020. After that, I went to Bangalore in search of job. Now I am working as a senior accountant in Villas company for past 3 years. My hobbies are singing, dancing, solving Sudoku, Padabandha and all. And we are family of 4. I wrote all SEM exams and I am here to attend Viva now. ಥ್ಯಾಂಕ್ ಯು. ಸೆಕೆಂಡ್ ಕ್ವಶನ್ನು, ನಿಮ್ಮ ಗೈಡ್ ನಿಮಗೆ ಎಷ್ಟು ಹೆಲ್ಪ್ ಮಾಡಿದರು ಅಂತ ಕೇಳ್ಬೋದು. ಹೌದು, ಪ್ರಾಜೆಕ್ಟ್ ಟೈಟಲ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋ ತನಕನೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಯಾವುದೆಲ್ಲ ಕ್ವಶನ್ಸ್ ನಾವು ಇನ್ಕ್ಲೂಡ್ ಮಾಡ್ಬೋದು, ಈ ಪ್ರಾಜೆಕ್ಟ್ನ ಉದ್ದೇಶ ಏನು, ಹಾಗೆಯೇ ನಾವು ಇದನ್ನು ಯಾಕೆ ಮಾಡ್ತಾ ಇದ್ದೀವಿ, ಈ ಥರದ ತುಂಬ ಕ್ವಶನ್ಸಿಗೆ ನನಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಪ್ರಾಜೆಕ್ಟಿನ ಮೋಟಿವ್ಸ್ ಏನು, ಈ ಟಾಪಿಕನ್ನು ಯಾಕೆ ಚೂಸ್ ಮಾಡ್ಕೊಂಡ್ರಿ ಅಂತ ಕೇಳ್ಬೋದು. ಪ್ರಾಜೆಕ್ಟ್ಸಲ್ಲಿ ಆಬ್ಜೆಕ್ಟಿವ್ ಅಂತ ಟಾಪಿಕ್ ಇದೆ. ಸೊ ಅದನ್ನೇ ನೀವು ಅಲ್ಲಿ ಜನರಲ್ ಆಗಿ ಹೇಳಬೇಕು. ಈ ಪ್ರಾಜೆಕ್ಟಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿ, ಹಾಗಾಗಿ ನಾನು ಈ ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಂಡೆ ಅಂತ ಹೇಳ್ಬೋದು. ನಿಮ್ಮ ಪ್ರಾಜೆಕ್ಟ್ ಕಸ್ಟಮರ್ ಬೇಸ್ ಆಗಿದ್ರೆ ಕಸ್ಟಮರ್ ರೆಸ್ಪಾನ್ಸ್ ಹೇಗಿತ್ತು ಅಂತ ಕೇಳ್ತಾರೆ. ಕಂಪನಿಯವರು ನನಗೆ ಲಾಸ್ಟ್ ಫ್ಯೂ ಮಂತ್ಸಿದು ಡೇಟಾ ಕೊಟ್ಟಿದ್ರು. ಅದರಲ್ಲಿ ಒಂದಿಷ್ಟು ಜನಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿ ಅವರ ಒಪಿನಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಲವೊಂದು ಕಸ್ಟಮರ್ಸು ಕಂಪನಿಗೆ ಡೈರೆಕ್ಟಾಗಿ ಬಂದರು. ಸೊ ಅವರ ಹತ್ರನೇ ಡೈರೆಕ್ಟಾಗಿಯೇ ಒಪಿನಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಕಸ್ಟಮರು ಕಾಲ್ ರಿಸೀವ್ ಮಾಡಿರಲ್ಲ, ಇಲ್ಲಾಂದರೆ ಬ್ಯುಸಿ ಆಗಿರ್ತಾರೆ, ಇಲ್ಲಾಂದರೆ ರೆಸ್ಪಾನ್ಸ್ ಮಾಡಿರಲ್ಲ. ಸೊ ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ಅವರಿಗೆ ಹೇಳಿ. ಸೊ ಈ ಥರ ನಾನು ನನ್ನ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿ. ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳಿ ಅಂತ ಒಂದೇ ಕ್ವಶನಲ್ಲಿ ಮುಗಿಸ್ಬೋದು. ಈ ಪ್ರಾಜೆಕ್ಟ್ನ ಅವಶ್ಯಕತೆ ಏನು, ಹಾಗೆ ಯಾವ ಕಾರಣಕ್ಕೆ ಈ ಪ್ರಾಜೆಕ್ಟನ್ನು ತಗೊಂಡ್ರಿ, ಮತ್ತು ಈ ಪ್ರಾಜೆಕ್ಟಿಂದಾಗಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ಶಾರ್ಟಾಗಿ ಆನ್ಸರ್ ಹೇಳಿ. ಯೂಶ್ವಲಿ ಇಷ್ಟು ಜನರಲ್ ಆಗಿ ಕೇಳೋ ಕ್ವಶನ್ಸ್, ಬಟ್ ಇವಿಷ್ಟು ಬಿಟ್ಟು ಬೇರೆ ಕ್ವಶನ್ಸು ಕೇಳಿದ್ದಾರೆ. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಏನು ಮಾಡಿರ್ತೀರಾ, ಸೊ ಅದರಲ್ಲಿ ಒಂದು ಸ್ಪೆಸಿಫಿಕ್ ಟಾಪಿಕನ್ನು ಇಟ್ಕೊಂಡು ಅದನ್ನು ಕ್ವಶನ್ ಆಗಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಆಬ್ಜೆಕ್ಟಿವ್ಸ್ ಮತ್ತು ನೀಡ್ ಆಫ್ ದ ಸ್ಟಡಿ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಕಂಪಲ್ಸರಿ ಆಗಿರುತ್ತೆ. ಸೊ ಅದನ್ನೇ ಕ್ವಶನ್ ಆಗಿ ಕೇಳಿದಾಗ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಏನು ಆನ್ಸರ್ ಇರುತ್ತಲ್ವಾ, ಸೇಮ್ ಅದೇ ಆನ್ಸರನ್ನು ನಾವು ಹೇಳಬೇಕಾಗುತ್ತೆ. ಸೊ ರಿಪೋರ್ಟ್ ಏನು ಹೇಳುತ್ತೆ ಅಂತಲೂ ನೆನಪಿರಲಿ. ಸೊ ಇವಿಷ್ಟು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಕೇಳ್ಬೋದಾದಂತಹ ಕೆಲವೊಂದು ಕ್ವಶನ್ಸ್. ವೈವಾ ಅಟೆಂಡ್ ಆಗಬೇಕಾದ್ರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು? ಫಸ್ಟ್ KSOUನ ಸ್ಟೂಡೆಂಟ್ ID. ಸೆಕೆಂಡು ಹಾಲ್ ಟಿಕೆಟ್, ಲಾಸ್ಟ್ ಸೆಮ್ ಅಂದರೆ ಯೂಶ್ವಲಿ 4th ಸೆಮ್ ಇರುತ್ತೆ, ಅದರ ಹಾಲ್ ಟಿಕೆಟು. ಹಾಗೆಯೇ ಥರ್ಡ್ ಒನ್ನು ಪ್ರಾಜೆಕ್ಟ್ ರಿಪೋರ್ಟ್ನ ಕಾಪಿ. ಸೊ ಆ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ಸಿಗ್ನೇಚರ್ ಹಾಕಿ ಕೊಡ್ತಾರೆ. ನೆನಪಲ್ಲಿ ಸಿಗ್ನೇಚರನ್ನು ಕೂಡ ಹಾಕ್ಸ್ಕೊಂಡು ಬನ್ನಿ. ಸೊ ಅದು ನೀವು ಪ್ರಾಜೆಕ್ಟ್ನ ವೈವಕ್ಕೆ ಅಟೆಂಡ್ ಆಗಿದ್ದೀರಾ ಅನ್ನೋ ಪ್ರೂಫ್. ಎಲ್ಲ ಕ್ವಶನ್ಸಿಗೂ ಕಾನ್ಫಿಡೆನ್ಸಲ್ಲಿ ಆನ್ಸರ್ ಮಾಡಿ. ಹಾಗೆಯೇ ಈ ಕಾನ್ವರ್ಸೇಷನ್ಸು ಯೂಶ್ವಲಿ ಇಂಗ್ಲೀಷಲ್ಲೇ ಆಗುತ್ತೆ. ಆಲ್ ದ ಬೆಸ್ಟ್.